ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ವೆಂಕಿ ಬಂಜಾರ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ಗೆ ಬಂದಿದ್ದೇವೆ. ಇವತ್ತಿನ ವಿಶೇಷತೆ ಎಂದರೆ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾತಂತ್ರ್ಯದ ಅಂಗವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಆಧಾರಿತ ವಿಷಯವನ್ನು ಇಟ್ಟುಕೊಂಡು ಫ್ಲವರ್ ಶೋ ಅನ್ನು ಲಾಲ್ಬಾಗ್ನಲ್ಲಿ ಏರ್ಪಡಿಸಲಾಗಿದೆ. ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ, 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಾತಂತ್ರ್ಯ ದಿನದ ಅಂಗವಾಗಿ ತೋಟಗಾರಿಕೆ ಇಲಾಖೆಯು ಫಲಪುಷ್ಪವನ್ನು ಏರ್ಪಡಿಸಿದೆ. ಸ್ವಾತಂತ್ರ್ಯ ದಿನ ಹಾಗೂ ಗಣರಾಜ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷ ಒಂದೊಂದು ರೀತಿಯ ವಿಷಯ ವಸ್ತುವಿನ ಆಧಾರದಲ್ಲಿ ತೋಟಗಾರಿಕೆ ಇಲಾಖೆಯು ಬೆಂಗಳೂರಿನ ಸಸ್ಯಕಾಶಿ ಫಲಪುಷ್ಪ ಪ್ರದರ್ಶನ ಆಯೋಜಿಸುತ್ತದೆ. ಅದರಂತೆ ಈ ಬಾರಿಯೂ ಸ್ವಾತಂತ್ರ್ಯ ದಿವಸದ ಆಗಸ್ಟ್ 7ರಿಂದ ಆಗಸ್ಟ್ 18ರವರೆಗೆ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ 218ನೇ ಫ್ಲವರ್ ಶೋನಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಿಷಯ ಆಧಾರಿತ ಫಲಪುಷ್ಪ ಪ್ರದರ್ಶನವನ್ನು ನಡೆಯುತ್ತಿದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆಯನ್ನು ಸಂಪೂರ್ಣವಾಗಿ ಹೂವಿನಿಂದ ಮಾಡಿದ್ದಾರೆ. ನಾವು ನೋಡಬಹುದು, ಸುಮಾರು 36,000 ಬಗೆಯ ಹೂವಿನಿಂದ ಅಲಂಕೃತಗೊಂಡಿದೆ. ಕಿತ್ತೂರು ರಾಣಿ ಚೆನ್ನಮ್ಮನವರ ಐಕ್ಯ ಸ್ಥಳವನ್ನು ಹೂವಿನಿಂದ ಮಾಡಿರುತ್ತಾರೆ. ಬೈಲಹೊಂಗಲದಲ್ಲಿ ಗೃಹ ಬಂಧನದಲ್ಲಿದ್ದು ಸ್ವಾತಂತ್ರ್ಯದ ಕನಸು ಕಾಣುತ್ತಲೇ 1829ನೇ ಫೆಬ್ರವರಿ 2ರಂದು ನಿಧನರಾಗುತ್ತಾರೆ. ಚೆನ್ನಮ್ಮನವರು ಅಂತ್ಯ ಸಂಸ್ಕಾರ ಅಲ್ಲಿಯೇ ನೆರವೇರುತ್ತದೆ. ಚೆನ್ನಮ್ಮನವರ ಸಮಾಧಿ ಇದ್ದ ಜಾಗದಲ್ಲಿ ಈಗ ಕರ್ನಾಟಕ ಸರ್ಕಾರವು ಬೃಹತ್ತಾದ ಐಕ್ಯ ಮಂಟಪ ಸ್ಮಾರಕವನ್ನು ನಿರ್ಮಿಸಿದೆ. ಚೆನ್ನಮ್ಮನವರ ಶಿಲ್ಪಕಲಾಕೃತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಸ್ಮಾರಕದ ಸುತ್ತಲೂ ಚೆನ್ನಮ್ಮನವರ ಬದುಕು ಮತ್ತು ಹೋರಾಟದ ವಿವಿಧ ಘಟನೆಗಳನ್ನು ನೆನಪಿಸುವಂತೆ ಬಹು ಮಾಧ್ಯಮದ ಕಲಾಕೃತಿಗಳನ್ನು ಸ್ಥಾಪಿಸಲಾಗಿದೆ. ಅಲ್ಲಿಯೇ ಸುಂದರವಾಗಿ ನಿರ್ಮಿಸಿರುವ ಮನೆಯಲ್ಲಿ ಕಾಶಿ ರಾಣಿ ಚೆನ್ನಮ್ಮನವರ ಕಥನವನ್ನು ಆಧರಿಸಿ ಹಲವಾರು ವರ್ಣಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ.
ಈಗ ನಾವು ಒನಕೆ ಓಬವ್ವಳನ್ನು ನೋಡಬಹುದು. ಒನಕೆ ಓಬವ್ವ 18ನೇ ಶತಮಾನದ ಚಿತ್ರದುರ್ಗದ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಹಳೆ ಮದ್ದ ಹನುಮಪ್ಪನ ಹೆಂಡತಿ. ಹೈದರಾಲಿಯ ಸೈನಿಕರು ಚಿತ್ರದುರ್ಗದ ಮೇಲೆ ಆಕ್ರಮಣ ಮಾಡಿದಾಗ ಕಳ್ಳಗಿಂಡಿಯಲ್ಲಿ ಸೈನಿಕರು ಒಳನುಸುಳಲು ಪ್ರಯತ್ನಿಸುತ್ತಾರೆ. ಆಗ ಓಬವ್ವ ತನ್ನ ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸಿದ್ದಳು. ಅತ್ಯಂತ ಅನಿರೀಕ್ಷಿತವಾಗಿ ನಡೆದ ಈ ಹೋರಾಟದಲ್ಲಿ ನೂರಾರು ಶತ್ರು ಸೈನಿಕರನ್ನು ತನ್ನ ಒನಕೆಯಿಂದಲೇ ಓಬವ್ವ ಕೊಲ್ಲುತ್ತಾಳೆ. ಆದರೆ ಕೊನೆಯಲ್ಲಿ ಹಿಂಬದಿಯಿಂದ ಬಂದ ಸೈನಿಕನೊಬ್ಬನು ಕತ್ತಿಗೆ ಸಿಲುಕಿ ವೀರೋಚಿತ ಮರಣವನ್ನು ಅಪ್ಪುತ್ತಾಳೆ. ಅಂದಿನಿಂದ ಈ ವೀರವನಿತೆ ಒನಕೆ ಓಬವ್ವ ಎಂದೇ ಜನಪ್ರಿಯಳಾಗಿ ಕನ್ನಡ ನಾಡಿನ ಜನಮಾನಸದಲ್ಲಿ ಅಜರಾಮರಗೊಂಡಿದ್ದಾಳೆ. ಈಗ ನಾವು ನೋಡಬಹುದು ರಾಯಣ್ಣ ಮತ್ತು ಅವನ ಸಂಗಡಿಗರಿಗೆ ನೇಣು ಹಾಕುತ್ತಿರುವ ದೃಶ್ಯ. ಜನರನ್ನು ಭಯಭೀತಗೊಳಿಸಲು ಆತನ ಪ್ರೀತಿಯ ಸ್ಥಳವಾದ ನಂದಗಡದಲ್ಲಿ ಸಾರ್ವಜನಿಕವಾಗಿ 1831 ಜನವರಿ 26ರಂದು ಗಲ್ಲಿಗೇರಿಸುವ ಮೂಲಕ ಸಂಗೊಳ್ಳಿ ರಾಯಣ್ಣ ಸಹಿತ 7 ಜನರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗುತ್ತದೆ. ಗಲ್ಲಿಗೇರಿಸುವ ಮುನ್ನ ಬ್ರಿಟಿಷರು ಅಧಿಕಾರಿಗಳು ಸಂಗೊಳ್ಳಿ ರಾಯಣ್ಣಗೆ ನಿನ್ನ ಕೊನೆಯ ಬಯಕೆ ಏನು ಎಂದು ಕೇಳಿದಾಗ ರಾಯಣ್ಣನು ಈ ನಾಡಿನಲ್ಲಿ ಇನ್ನೊಮ್ಮೆ ಜನಿಸಿ ಬ್ರಿಟಿಷರೊಂದಿಗೆ ಹೋರಾಡಬೇಕು ಮತ್ತು ಈ ಪವಿತ್ರ ಭೂಮಿಯಿಂದ ಅವರನ್ನು ಹೊರಹಾಕಬೇಕು ಎಂಬುದೇ ನನ್ನ ಕೊನೆಯ ಬಯಕೆ ಎಂದು ಹೇಳುತ್ತಾರೆ. ರಾಯಣ್ಣ ಹಗ್ಗವನ್ನು ತಾನೇ ಕೈಗೆತ್ತಿಕೊಂಡು ಅದನ್ನು ತಾನೇ ತನ್ನ ಕೊರಳಿಗೆ ಹಾಕಿಕೊಂಡು ಹತ್ತಿ ನಿಂತಿದ್ದ ಕುರ್ಚಿಯನ್ನು ಒದ್ದು ಹಗ್ಗವನ್ನು ಸೆಳೆಯಲು ಸನ್ನೆ ಮಾಡಿ ಸಾವಿಗೆ ಶರಣಾಗುತ್ತಾನೆ. ಹೀಗೆ ರಾಯಣ್ಣ ಎಂಬ ಅದಮ್ಯ ಚೈತನ್ಯದ ಅಂತ್ಯವಾಗುತ್ತದೆ. ಆಂಗ್ಲರ ನೇಣಿಗೆ ಕುಣಿಕೆಗೆ ಮತ್ತೊಂದು ಅಮೂಲ್ಯ ಜೀವ ಬಲಿಯಾಗುತ್ತದೆ.
ಈಗ ನಾವು ನೋಡಬಹುದು ಜಗತ್ತಿನಲ್ಲಿ ಅತ್ಯಂತ ಚಿಕ್ಕವಾಗಿರುವ ಬೋನ್ಸಾಯಿ ಗಿಡಗಳನ್ನು ನಾವು ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.